ಡೈನೋಸಾರ್ಗಳ ಅದ್ಭುತ ಜಗತ್ತು. 230 ದಶಲಕ್ಷ ವರ್ಷಗಳ ಹಿಂದೆ ಟ್ರಯಾಸಿಕ್ ಕಾಲದಲ್ಲಿ ಸಣ್ಣ ಸರೀಸೃಪಗಳು ಮೊದಲ ಡೈನೋಸಾರ್ಗಳಾಗಿದ್ದವು. ಈ ಪ್ರಾರಂಭಿಕ ಜೀವಿಗಳೇ ಹೊಸ ಯುಗದ ಪ್ರಯಾಣಿಕರಾಗಿದ್ದರು. ಜುರಾಸಿಕ್ ಕಾಲದಲ್ಲಿ ಶಕ್ತಿಶಾಲಿ ಟ್ಯೂರೆಕ್ಸ್ ಮತ್ತು ಸೌಮ್ಯ ಬ್ರಾಕಿಯೋಸಾರಸ್ ಭೂಮಿಯನ್ನು ಸಂಚರಿಸುತ್ತಿದ್ದವು. ಅವರ ಜಗತ್ತು ಹಸಿರಿನಿಂದ ತುಂಬಿದ್ದು, ಎತ್ತರದ ಮರಗಳು ಮತ್ತು ವಿಶಾಲವಾದ ಮೈದಾನಗಳಿಂದ ಕೂಡಿದ್ದವು. ಕ್ರಿಟೇಷಿಯಸ್ ಕಾಲವು ಡೈನೋಸಾರ್ಗಳ ವೈವಿಧ್ಯತೆಯ ಶಿಖರವನ್ನು ಗುರುತಿಸಿಕೊಂಡಿತ್ತು. ವೇಗದ ವೆಲೋಸಿರಾಪ್ಟರ್ನಿಂದ ಹಿಡಿದು ಭಾರೀ ಟ್ರೈಸೆರಾಟಾಪ್ಸ್ವರೆಗೆ ಈ ದೈತ್ಯರು ವಿವಿಧ ಪರಿಸರಗಳಿಗೆ ಹೊಂದಿಕೊಂಡಿದ್ದವು. ಆದರೆ ಸುಮಾರು 66 ದಶಲಕ್ಷ ವರ್ಷಗಳ ಹಿಂದೆ ಒಂದು ಭೀಕರವಾದ ಘಟನೆ ಅವುಗಳ ನಾಶಕ್ಕೆ ಕಾರಣವಾಯಿತು. ಭಾರೀ ಜ್ವಾಲಾಮುಖಿ ಸ್ಫೋಟಗಳು ಭೂಮಿಯ ಹವಾಮಾನವನ್ನು ತೀವ್ರವಾಗಿ ಬದಲಾಯಿಸಿವೆ ಎಂಬ ಸಿದ್ಧಾಂತಗಳಿವೆ. ಇಂದು ಡೈನೋಸಾರ್ಗಳು ತಮ್ಮ ಪಳೆಯುಳಿಕೆಗಳ ಮೂಲಕ ಜೀವಂತವಾಗಿವೆ. ಅವು ಭೂಮಿಯ ಪ್ರಾಚೀನ ಭೂತಕಾಲವನ್ನು ನಮಗೆ ತಿಳಿದುಕೊಳ್ಳಲು ಅನುಕೂಲವಾಗಿವೆ. ಪ್ಯಾಲಿಯೋಂಟಾಲಜಿಸ್ಟ್ಗಳು ಹೊಸ ರಹಸ್ಯಗಳನ್ನು ಪತ್ತೆಹಚ್ಚುತ್ತಲೇ ಇದ್ದಾರೆ. ಅವರು ಈ ಅದ್ಭುತ ಜೀವಿಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ವಿಶ್ವದ 5 ದೊಡ್ಡ ಡೈನೋಸಾರ್ಗಳು. ಆರ್ಜೆಂಟಿನೋಸಾರಸ್ ಇದು ವಿಶ್ವದ ಅತಿ ದೊಡ್ಡ ಡೈನೋಸಾರ್. ಸುಮಾರು 100 ಟನ್ ತೂಕ ಮತ್ತು 35 ಮೀಟರ್ ಉದ್ದವಿತ್ತು. ಫ್ಯಾಟಗೋಟೈಟಾನ್ ಸುಮಾರು 70 ಟನ್ ತೂಕ ಮತ್ತು 37 ಮೀಟರ್ ಉದ್ದವಿತ್ತು. ಡ್ರೆಡ್ನಾಟಸ್ ಇದು ಸುಮಾರು 65 ಟನ್ ತೂಕ ಮತ್ತು 26 ಮೀಟರ್ ಉದ್ದವಿತ್ತು. ಸೌರೋಪೋಸೈಡನ್ ಸುಮಾರು 60 ಟನ್ ತೂಕ ಮತ್ತು 34 ಮೀಟರ್ ಉದ್ದವಿತ್ತು. ಅಲಾಮೋಸಾರಸ್ ಸುಮಾರು 30 ಟನ್ ತೂಕ ಮತ್ತು 30 ಮೀಟರ್ ಉದ್ದವಿತ್ತು.